ದರ್ಶನ್ ಧ್ರುವನಾರಾಯಣ್. ಮನೆ ಸಭಾಧ್ಯಕ್ಷರೇ, ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ನಮ್ಮ ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿರುವಂತಹ ಶ್ರೀರಾಂಪುರ, ಶಂಕರ್ಪುರ ಮತ್ತು ಆನಂದಪುರ ಈ ವಾರ್ಡ್ಗಳಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಸಾಕಷ್ಟು ಜನರು ಇಲ್ಲಿ ಸುಮಾರು 4-5 ಶತಮಾನಗಳಿಂದ ಕೂಡ ಇಲ್ಲಿ ತಲೆಮಾರುಗಳಿಂದ ಕೂಡ ಇಲ್ಲಿ ವಾಸವನ್ನು ಮಾಡುತ್ತಿರುವಂಥದ್ದು. ಅವ್ರಿಗೆ ಈ ಒಂದು ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡಿ ನಮ್ಮ ಕೊಳಚೆ ನಿರ್ಮೂಲನಾ ಮಂಡಳಿ ಏನಿದೆ ಅಲ್ಲಿಂದ ಅಥವಾ ವಸತಿ ನಮ್ಮ ಏನು ಇಲಾಖೆ ಇದೆ ಅಲ್ಲಿಂದ ಅವ್ರಿಗೆ ವಸತಿ ಯೋಜನೆಯನ್ನು ಮಾಡಿಕೊಟ್ಟು ಅವ್ರಿಗೆ ಸೂಕ್ತವಾದಂಥ ಸೂರನ್ನು ಕಲ್ಪಿಸಿಕೊಳ್ಳುವ ವಿಚಾರವಾದ ಬಗ್ಗೆ ನಾನು ಗಮನವನ್ನು ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ಓಕೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ದರ್ಶನ್ ಧ್ರುವನಾರಾಯಣ್ ಅವರು ಅವರ ಕ್ಷೇತ್ರದಲ್ಲಿ ಶ್ರೀರಾಂಪುರ, ಶಂಕರ್ಪುರ, ಆನಂದಪುರ ಕೊಳಚೆ ಪ್ರದೇಶಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ಈ 3 ಪ್ರದೇಶಗಳನ್ನು ಶ್ರೀರಾಂಪುರ, ಶಂಕರ್ಪುರ, ಆನಂದಪುರ 3 ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳ ಅಭಿವೃದ್ಧಿ ಕಾಯ್ದೆಯಡಿ ತೆಗೆದುಕೊಂಡು ಬಂದು ಅದು ಪ್ರಕಟಣೆ ಮಾಡಿದ್ದಾರೆ. ಈ ಪ್ರದೇಶ ಖಾಸಗಿ ಭೂಮಾಲೀಕತ್ವ ಇರೋದ್ರಿಂದ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗೋಗಿದೆ. 28/1/20 ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ. ಈಗ ಫೈನಲ್ ನೋಟಿಫಿಕೇಶನ್ ಆಗಬೇಕು. ಫೈನಲ್ ನೋಟಿಫಿಕೇಶನ್ ಆಗೋದಕ್ಕೆ ಕೂಡ ಈಗಾಗಲೇ 29/9/23 ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಾಸಗಿ ಭೂಮಾಲೀಕತ್ವ ಇರೋದ್ರಿಂದ ಇದು ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗ ಮಾಡಿ ಇದನ್ನು ಡಿಕ್ಲೇರ್ ಮಾಡಬೇಕು, ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಘೋಷಣೆ ಆದಮೇಲೆ ಅದು ಏನು ಈ ಮಂಡಳಿ ಅಡಿಯಲ್ಲಿ ಅವರಿಗೆ ವಸತಿಗಳನ್ನು ಸೌಲಭ್ಯ ಕಲ್ಪಿಸಿಕೊಡ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸುಮಾರು 3 ವರ್ಷ ಆಗ್ತಾ ಬರ್ತದೆ ಮಾನ್ಯ ಅಧ್ಯಕ್ಷರೇ. ಅದರಿಂದ ಆದಷ್ಟು ಬೇಗ ಸರ್ಕಾರ ಈ ಒಂದು ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಿಕೊಟ್ಟು ಇಲ್ಲಿನ ಜನರಿಗೆ ಅನುಕೂಲ ಆಗೋ ರೀತಿ ವಸತಿ ಸೌಲಭ್ಯವನ್ನು ಕೂಡ ಕಲ್ಪಿಸಿಕೊಡ್ಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ.